ಅಲ್ಲ ಕನಕ, ಅಷ್ಟು ಗಾತ್ರಿ ತಿಥಿ ಮಾಡಿ ಅಷ್ಟು ಖರ್ಚು ಮಾಡಿ ನಾನು ಏನು ಪ್ರಯೋಜನ ಆಯ್ತಕ್ಕ? ಲಕ್ಷದ 20,000 ಖರ್ಚಾಗಿದ್ದು ಕನಕ ತಿಥಿಗೆ. ಪಾರ್ಟಿ ಖರ್ಚು ಮಾಡಿ ಲಕ್ಷ ಕಟ್ಲೆ ದುಡ್ಡ. ಈ ನನ್ನ ಮಗ ನಮ್ಮನ್ನ ಒಪ್ಪಿಲ್ವಲ್ಲ, ಏನು ಕೊರತನೆ ಆಯ್ತಕ್ಕ? ಐನೂರು ಬುಡ್ಸು ಹೇಳಿಲ್ಲ ಏನು ಎಂತು ಅಂತ. ನನಗೆ ಅಷ್ಟೊತ್ತಿಂದನೂ ಅದೇ ದಿಗ್ಲಾಯ್ತದೆ ಕಣ್ಣಿಂಗಕ್ಕ. ತಾಯಕ್ಕ ಏನು ಮಾಡೋದಕ್ಕ ಹಿಂಗಾದರೆ? ಏನು ತಪ್ಪಾಯಿತು ಅಂತ ಅದನ್ನೇ ಗಿಲಿ ಹಿಡ್ಕೊಂಡಂಗೆ ಆಗ್ಬಿಟ್ಟದೆ ಕನಕ ತಲೆಗೆ. ನನಗೆ ತಲೆ ಎಲ್ಲ ನೋವು ಬಂದಂಗೆ ಆಗದೆ, ತಲೆ ಸುತ್ತು ಒಸಿ ಅಲ್ಲ ಕನಕ, ಟೆನ್ಷನ್ ಆದಂಗೆ ಆಗ್ಬಿಟ್ಟದೆ. ಅಕ್ಕ ನನ್ನ ಮಾತು ಕೇಳು, ಏನು ತಪ್ಪಾಗದೆ ಏನು ಅಂತ ತಾಯಿ ನನ್ನವ್ವ ಬಂದು ಹೇಳ್ದಾಗಲೇ ಗೊತ್ತಾಗೋದು. ಈಗ ಐನೂರು ಏನಂದಿದ್ದರು, ಎಲ್ಲನೂ ತಾರ್ಸ್ಕೊಂಡು ಗುಡ್ಸ್ಕೊಂಡು ಧೂಳು ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿ ಭಾನುವಾರ ಟೈಮ್ ಕೊಟ್ಟಾರೆ. ತಡ್ಕ ಕಾಲಿಗೆ ಅಂಟವ ಹಂಗಲ್ಲ ಕನಕ ನಾನು ಹೇಳೋದು. ಐನೂರು ಆ ಕಾಮ್ಲಿ ಮಗಳನ್ನೂ ಬನ್ನಿ ಅಂದವರಲ್ಲ, ಆ ಗುಡ್ಸಟ್ಟಿರು ಮಾತಾಡ್ದವ್ರ ತಕ್ಕೆ ಏನಂತ ಕಾಲು ಬಿಡೋನಕ್ಕ ಬನ್ನಿ ಅಂದ್ಬಿಟ್ಟು ಅದೇ ಕಾಲು ಬಿಡೋಕೋದು ಅವ್ರಿಗೆ ಬನ್ನಿ ತರ್ಕಿತಾರ ಹಿಂಗಂದ್ರು. ಐನೂರು ಒಪ್ಪಿಗೆ ಆಗಿಲ್ವಂತೆ ಬಂದ್ರುಲೆ ಅಂತ ಅನ್ನು ನಾನು ಹೇಳೋದು. ನನ್ನ ಮಗ ನಮ್ಗೆ ಎದುರ್ಸೋ ಬದಲಿಗೆ ಅವ್ರಿಗೆ ಹೋಗಿ ಎದುರ್ಸನಕ್ಕ, ಅವನು ಎದುರ್ಸೋಕ್ಕಾಯ್ತಿಲ್ವ ಅವ್ರನ್ನ? ಹೋಗ್ಬಿಟ್ಟು ಯಾಕೆ ಏನು ಅಂತ ಹೋಗಿ ಅವ್ರಿಗೆ ಗಾಬರಿ ಇಡ್ಸ್ಬೇಕಾಗಿತ್ತು. ಆಗ ಓಡ್ ಬರೋ ಇಷ್ಟೊತ್ತು ನಮ್ಮ ತಕ್ಕೆ ಅವ್ರಿಗೆ ಎದುರಿಸಿಲ್ಲ ಅವನು. ನನ್ನ ಮಗ ಕರ್ನೇಕ ಕುತ್ತರ್ಕ ಏನು ಯಾಲಿಯಕ್ಕ? ನನ್ನ ಮಗ ಏನು ಸಾಮಾನ್ಯದನು ಅನ್ಕೋಬೇಡ, ಅವನಿಗೆ ಅವಳ ಮೇಲೆ ಜೀವ ಇದ್ದಿದ್ದು ಗೊತ್ತಾ? ಎಷ್ಟೋ ಸತಿ ಅವಳ ಹೆಸ್ರು ಹೇಳ್ಕೊಂಡು ಅಯ್ಯೋ ಕಾಮ್ಲಿ ಹಿಂಗೆ ಮಾಡ್ಬಿಡ್ತಾಳೆ ಅಂತ ಅನ್ಕೊಂಡಿತ್ತಿಲ್ಲ ಕಣವ. ಮೊದಲು ನಮ್ಮ ಸಂಸಾರ ಎಷ್ಟು ಚೆನ್ನಾಗಿತ್ತವ, ಹಂಗೆ ಕಣವ ಹಿಂಗೆ ಕಣವ ಅಂತ ಎಷ್ಟೋ ಸತಿ ಹೇಳೋಣ ಕನಕ. ನಿಜವಾಗ್ಲೂ ನನ್ನ ಮಗನಿಗೆ ಏನು ಹೇಳ್ಬೇಕು ಹೇಳು ಮತ್ತೆ? ಏನಾರೇ ಅಲ್ಲಿ ಈಗ ತಾಯಿ ನನ್ನ ಬಂದು ಹೇಳಕಂಟ ನಮ್ಗೆ ಏನು ಗೊತ್ತದದು ನರ್ಮಾನವ್ರಿಗೆ ನಮಗೆ ನನ್ನ ಮಾತ ಕೇಳಕ್ಕ ನೀನು ಸಾಯ್ತಕ್ಕ. ಭಾನುವಾರ ಗಂಟ ಮಿಕ್ಮೀರು ಹೋಗಿಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅನ್ನಂಗೆ. ಈಗ ನಾವು ಇಷ್ಟು ಜನ ಈಗ ಕರ್ಕೊ ಇವಳು ಏನೂ ಆಯ್ಕಿಲ್ಲ. ತಾಯಿನ ನಾವು ಸನ್ನಿಧಿಗೆ ಹೋದರೆ ಗಂಗೆನೂ ಕರ್ಕೊ, ಅವ್ರು ಅವನು ಕರ್ಕೊ, ಅವ್ರ ಅಪ್ಪನೂ ಕರ್ಕೊ, ಸರಿಯಾ? ನಾವಿಷ್ಟು ಜನ ಕಾಮ್ಲಿ ಮಗಳು ಇಷ್ಟೇ ಸಾಕು. ಪದ್ಮೂನು ಒಬ್ಬಳು ಕರ್ಸ್ಕೊಬಿಡು ಅಲ್ವಕ್ಕ? ಪದ್ಮೂನು ಕರ್ಸು. ಇಷ್ಟು ಜನನ ಕರ್ಸ್ಕೊ, ನಿಮ್ಮ ಮನೆ ಜನ ಎಲ್ಲ ಅಲ್ಲಿ ಇರಿ ಒಟ್ಟಿಗೆ. ಅವನೇನು ಬೇಡ ಅಂತಲ್ಲ ಪದ್ಮೂನ್ ಗಂಡನಕ್ಕ, ಅವನೇನು ಬೇಡ ಅಲ್ವಾ? ಅಯ್ಯೋ ಅವನೇನು ಈ ನಿಮ್ಮ ಮನಸ್ಸಲ್ಲೋನ ಅಳಿಮಯ್ಯ ಯಾವತ್ತಿದ್ರು ಅಳಿಮಯ್ಯ ಮಗ ಹಾಕದ ಬೇಡ ಅಂತ ಅಂದನಲ್ಲ. ಫೋನ್ ಮಾಡು ಪದ್ಮನ್ಗೆ, ಅದೇ ಕಳಿಸ್ಬಿಟ್ಟು ಇರ್ಸ್ಕೊಳ್ಳಿ ತಿಂಗಳು ಗಂಟ, ಒಂದು ತಿಂಗಳು ತಿಥಿ ಕಳೆ ಗಂಟ ಪದ್ಮನ ಅದೇ ಕಂಗಡಿ. ಅಯ್ಯೋ ಯಾಕವ ಬೇಡ ಅನ್ನಕ ಹೇಳ್ತೀಯೇ ತಿಥಿ ದಿಸ್ಲೆ ಬಾ ಅನ್ಕೊಂಡು ನಿಂತವನೆ ಕನಕ. ಏನು ಅದೇ ಕನಕ, ಏನೋ ಮನ್ಸಲ್ಲಿ ಮಡಿಕೊಬಿಟ್ಟ ನನ್ನ ಪದ್ಮನ್ ಗಂಡ. ಅವೆಣ್ಣ ಇನ್ನೂ ಉಂಡುಬಿಟ್ಟು ಕೈ ಅಗ್ಲಾಲಿ ಎದ್ದೆಲ್ಲ ಕನಕ. ಇನ್ನೂ ಅಗ್ಲಾಲಿ ಒಂದೊಂದು ದಿವಸ ಇಷ್ಟು ಬಾಡದೆ, ಚಾ ಪೀಸು ಮೊಟ್ಟೆ 4 ಪೀಸು ಬಾಡು ಎಲ್ಲ ಅದೇ ಕನಕ. ಉಣ್ಣಕ್ಕೆ ಬಿಡೋಲ್ಲ. ಉಣ್ಕೊ ಗೊತ್ತಾಯ್ತದೆ ಅಂದ್ಕೊಂಡು ಅದೇ ಮೇಲೆ ನಿಂತಿದ್ನಲ್ಲಕ್ಕ. ಆಗ ನಾನು ಯಾಕೆ ಗಾಡಿರಿ ನೀವು ನೀವೇ ಸರಿಯಾ ಹಿಂಗೆ ಆಡ್ತಾ ಕುಂತಿದ್ದೀರಿಲ್ಲ? ಸುಮ್ಮನಿರಕ್ಕಾಯ್ಕೋ, ನಿಮಗೆ ಬುದ್ಧಿ ಇಲ್ವ ನಿಮಗೆ ಅಂದ್ಕೊಂಡು ನಾನು ಅದೃಷ್ಟೆ. ಆಗ ತಿಕ್ಕ ಮುಚ್ಕೊಳತ್ತಾಗ ಹೋಯ್ತಾನಲ್ಲ, ಅವೇನು ಉಣ್ಬೇಡ್ದೆ. ತಿಥಿ ದಿವಸ ಕರಿತಿದ್ದೆ ನಾನು, ನಾಳೆಗೆ ಹೋಯ್ಕೊಂಡ್ರೆ ಸಂಬಂಧನೆ ಮಾಡ್ಬಿಟ್ಟು ಕರ್ತಿ ಹೋಗಿವ್ರಿ ಸುಮ್ಕಿರ್ನೆ ಮಗ ಅಂದ್ಬಿಟ್ಟು ಅವೇನು ಹೇಳಿ ಅವನಿಗೂ ಹೇಳ್ದೆ. ಆಮೇಲೆ ಸುಮ್ಮನೆ ಅದ. ₹1 ದುಡ್ಡು ಹಾಕ್ನಿವಲ್ಲಕ್ಕ ಇವನು ಸತಿ ಗೋವಿಂದನ ಸತ್ತದಾಗ ಹಾಕಿದ ದುಡ್ಡ ಸುಮ್ಮನೆ ಇಲ್ದವ್ದು ಹೇಳ್ಬಾರ್ದು. ಹಾಕಿದ ಕನಕ ದುಡ್ಡ ಈ ಸತಿ ಯಾವುದೂ ಇಲ್ವಲ್ಲ, ಯಾವ ದುಡ್ಡು ಇಲ್ಲ ಕಾಸು ಇಲ್ಲ. ಸಾವಿತ್ರಕ್ಕ ನಾನೊಂದು ಮಾತಾಡ್ತೀನಿ ಕೇಳು. ಅವನು ಕಷ್ಟ ಅಲ್ಲ ಅವನೀಗ, ಸುಮ್ಮನಿರು. ಅವಕಾಶ ಬೇಕಾ ದುಡ್ಡು ಮಡ್ಗವನೆ ಕನಕ, ದುಡ್ಡ ಮಡ್ಗವನೆ ಬಡ್ಡಿ ಬನ್ವಾಸಕ್ಕೆ ಬಿಟ್ಕೊಂಡು ದುಡ್ಡು ಅದೇ ಕನಕ. ಇಲ್ದಾನೆ ಇದ್ದ ತಯಕ ಯಾವ ದುಡ್ಡು ಇಲ್ವಂತ ಕನ್ ಸುಮ್ಕಿರಕ. ತಿತ್ತಿ ದಿವಸ ಉಂಡುಬಿಟ್ಟು ನಾನು ಇತ್ತಾಗದಂಗೆ ಮಾರ್ದಾಡಿ ಕದಂಗೆ ಕುಂತಿತ್ತಿಲ್ವಾ? ತಾನು ಉಂಡುಬಿಟ್ಟು ಬಂದ, ಕುತ್ಕಪ್ಪ ಅಂದೆ ನಿಂತಿತ್ತು. ಕುತ್ಕೊಂಬಗ ಅಂದೆ, ಅಯ್ಯೋ ಬಿಡವ ಬೇಡಕತ್ತೆ ಅಂದ. ಕುತ್ಕೊಂಡ್ಬಿಟ್ಟು ಹಿಂಸೆ ಮಾಡಿಬಿಟ್ಟು ಕುಣಿಸಿದ್ಮೇಲೆ ಎಲ್ಲನೂ ಈರಣ್ಣಿಗೆ ಹೇಳ್ದ ಕನಕ. ಇಲ್ಲ ಕಣವ, ನನಗೆ ಹಾಸ್ಪಿಟ್ಲಿಂದ ಬಿದ್ದುಬಿಟ್ಟು ನಡ ಮುರ್ಕೊಂಡಾಗ 50,000 ಹಾಸ್ಪಿಟ್ಲಿಗೆ 50-60 ಖರ್ಚಾಯಿತು. ಅದಾದಮೇಲೆ 6 ತಿಂಗಳು ವರ್ಷ ಹೋಗ್ಮೇಲೆ ನಾನು ಬರೋ ದುಡ್ಡೆಲ್ಲ ಅದಕ್ಕೆ ಸಂಸಾರದ ಖರ್ಚು ಫೀಜು ಗೀಜು ಅದು ಇದು ಅನ್ಕೊಂಡು ಖರ್ಚಾಗೋಯ್ತು ಅಂದ್ಕೊಂಡು ಹೇಳ್ದ ಕನಕ. ಇವತ್ತು ಅವ್ರ ಮನೆ ಕಷ್ಟ ಅವ್ರಿಗೆ ಗೊತ್ತು ಸಾವಿತ್ರಕ್ಕ. ಸುಮ್ಮನಿರು, ದುಡ್ಡಿಲ್ವಾ? ದುಡ್ಡು ಅದೇ ಖರ್ಚು ಮಾಡಿದ್ರಿ ಸುಮ್ಕಿರು. ಇಲ್ದ ಹೋದ್ರೇನೋ ಆಯ್ತದೆ. ಇರೋ ದುಡ್ಡು ಇರ್ಬೇಕಾರೆ ಯಾಕೆ ಇನ್ನೊಬ್ರು ತಾವು ಕೈ ಹೊಡ್ಬೇಕು? ಏನಾರೇ ಅಲ್ಲಿ ಇರಬೇಡ, ಓಡಾಡ್ಕೊಂಡು ಮಾಡಬೇಡ ಅಂತ ಮಾಡಕ್ಕೆ ಕರುಬ್ಲ ಕುತ್ತರ್ಕನ ನನ್ನ ಮಗ ಸರಿ ಇಲ್ಲಕ್ಕ. ಸುಮ್ಕಿರಿ ಇತ್ತೀಚೆಗೆ ಕಲ್ತ್ಬಿಟ್ಟ. ನೋಡ್ಕೊತಾನಲ್ಲ ಅಕ್ಕಪಕ್ಕದಲ್ಲಿ, ನೋಡ್ಕೊಂಡು ಕಲಿಯೋದು ಹಂಗೆ. ಕೊಡೋದೇ ಆಯ್ತಿತ್ತ ಅವ್ನು ಕೊಡೋದು ಬೇಡ ಸುಮ್ಕಿರು. ಅವೆಣ್ಣ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ನು ಕೊಡ್ದ್ರೆ ಸಿಕ್ಕಿಲ್ಲ ಸುಮ್ಮನಿರಕ್ಕ, ತಲೆಗೆಡ್ಸ್ಕೊಬೇಡ. ನಾನೇ ತಲೆಗೆಡ್ಸ್ಕೊಳ್ಳೋಣಕ್ಕ ಅವ್ನು ಕೊಡ್ಲಿ ಅಂತ ಬಾಯಿ ಬಿಟ್ಕೊಂಡು ಕೂತಿದ್ದವ. ಓಡಾಡ್ಕೊಂಡು ಮಾಡಬೇಡ್ದ. ಈಗ ಫೋನ್ ಮಾಡಿದ್ರೆ ಏನಂದರೋ ಕಣೆ, ಏನೋ ಕತೆ ಹೋಗು. ಈ ವಿಷಯವ ಅವ್ನು ಕುಟ್ಟು ಹೇಳ್ಬೇಡಕ್ಕ. 13 ಕಟ್ಟಿ ಹೇಳ್ಬಿಟ್ಟು ಏನಾರು ಒಂದು ನೆಪ ಹೇಳ್ಬಿಟ್ಟು ಬಾನು. ಇವೆಲ್ಲ ಯಾಕೆ ಸಾಕೊಂಡು ಯಾರು ಕುಟ್ಟು ಹೇಳ್ಬೇಡಿ, ಯಾರು ಕುಟ್ಟು ಹೇಳಕ್ಕಿಲ್ಲ ಕನಕ. ನೀವು ಅಷ್ಟೇ ಹೇಳ್ಬೇಡಿ, ಇವೆಲ್ಲ ಸರ್ ಬರೋಕ್ಕಿಲ್ಲ. ದಯ್ಯಾಗವನೇ ಅಂದರೆ ಎದ್ರಕತ್ತಾರೆ, ಅಕ್ಕಪಕ್ಕದ ದೂರ್ತಾರೆ. ಹಂಗೆ ಹಿಂಗೆ ಅಂತ ಒಂದು 9 ಉತ್ಪತ್ತಿ ಮಾಡಿ ಹೇಳ್ತಾರೆ. ಯಾಕೆ ಹೇಳೋದೇ ಬೇಡ ಕನಕ. ಈಗ ಬಂದಿರೋ ಏತ್ನೆ ಆ ಲೋಪರ್ ಮುಂಡೆಲ್ಲ ತಿರ್ಗಾ ಅಂಟಿಸ್ಕೋಬೇಕಲ್ಲ ಅಂತ ಏತ್ನೆ ಬಂದದೆ. ಐನೋರು ನೋಡಿದ್ರೆ ಕಮ್ಲೇನು ಚಿನ್ನೂ ಬರಬೇಕು ಅಂತ ಅಂದವ್ರೆ. ಅವರು ಬರಲಿ ಅಂತ ಅಂದವ್ರೆ ಅಲ್ವಕ್ಕ. ಅದಕ್ಕೆ ಅದೇ ಒಂದು ಏತ್ನೆ ಅಷ್ಟೊತ್ತಿಂದನೂ ಕನಕ. ಆ ಲೋಪರ್ ಮುಂಡೆನ ನಾನೇ ಮಾತಾಡ್ಸ್ಕೊಂಡು ಕರಿಬೇಕಲ್ಲ ಅನ್ನೋದೊಂದು ಏತ್ನೆ ನನಗೆ. ಏತ್ನೆ ಮಾಡಬೇಡಕ್ಕ, ಹೋಗು. ಒಂದು ಮಾತಂಗನ್ನು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಒಂದು ಮಾತಂಗನ್ನಕ್ಕ
ಹಂಗನ್ನು ಹಿಂಗೆ ಹೋಗಿದೆ ಕಣ ಶಾಸ್ತ್ರ ಕೇಳಕ್ಕೆ ಈ ಥರ ಆಯಿತು ಅಂತ ಅನ್ನೋತ್ತಾಗ ಇನ್ನೇನು ಮಾಡಿ ಅವ್ವ ಅಯ್ಯೋ ಗುರ್ಸಟಿ ಲೋಪರ್ ಮುಂಡರು ಆ ಕೊಳ್ಳಿ ಇಡ್ಸ್ಬಿಡ್ದಾಗಿತ್ತು ಕಣ್ ಸುಮ್ಕಿರಕ ನೀನು ಏನಾರು ಅನ್ಕೋ ಆ ಕೊಳ್ಳಿ ಇಟ್ಟಿರೋದಕ್ಕೆ ಕಣ ಸುಮ್ ಕೂತ್ಕಣೆ ಮಗ ಕತೆ ಕೊಳ್ಳಿ ಇಟ್ಟಿದ್ಕೆ ಕತೆ ನೀನು ಚೆನ್ನಾಗಿ ಹೇಳ್ತೀಯ ಕಣ ಸಾವಿತ್ರಕ್ಕ ಅವೆಲ್ಲ ಸುಳ್ಳು ಏನೇ ಆದ್ರೂ ಏನೇ ಬಿಟ್ರು ಅವ್ರ ಮಕ್ಕಳು ಅನ್ನೋದು ಅವ್ರ ಮನ್ಸಲ್ಲಿ ಇರ್ತದೆ ಯಾಕ ಅದ್ರಲ್ಲಿ ಒಂಚೂರು ಅವ್ನಿಗೆ ಬೇಜಾರಾಗಿರೋಕ್ಕಿಲ್ಲ ಬೇಕಾದ್ರೆ ಕೇಳು ದೇವರೇ ಹೇಳ್ತದೆ ನೋಡ್ಕೋಬೇಕಾರೆ ಅವ್ನು ವಂಶದ ಕುಡಿ ಕನಕ ಅವ್ನು ರಕ್ತ ಕನಕದು ಅದು ತಪ್ಪೇ ಮಾಡಲಿ ಏನೇ ಮಾಡಲಿ ಹುಟ್ಟಿರೋದು ಅವನಿಗೆ ತಾನೆ ಆ ಮಗಳು ಅನ್ನೋ ಪ್ರೀತಿ ಪ್ರೇಮ ಎಲ್ಲೂ ಕಳ್ದಿರೋಕ್ಕಿಲ್ಲ ಕನಕ ಕ್ವಾಪ ಇರ್ತದೆ ಇಲ್ಲ ಅಂತಲ್ಲ ಮನ್ಸಲ್ಲಿ ಅಷ್ಟೇ ಪ್ರೀತಿ ಇರ್ತದೆ ತಿಳ್ಕೊ ಆ ವಿಷಯನೇ ಎತ್ತಕ್ಕಿಲ್ಲ ನೋಡ್ಕಕ್ಕ ನಾನು ಏನಂದೆ ಇಲ್ಲ ಕಂತ ಯಾಕ ಇಲ್ಲ ಅವನು ಹೇಳೋಕ್ಕಾಗಿಲ್ಲ ಮುಳ್ಳ ನೀನು ಹೇಳಂಗೆ ಮುಳ್ಳ ಅವನು ಒಳಗೆ ಇಷ್ಟ ಇತ್ತು ಅವ್ನಿಗೆ ಕಣ್ ಸುಮ್ಕಿರು ನಮ್ಮವ್ವ ಬೈತಾಳೆ ನಾನು ಎರ್ತಿರೋದು ಅಂದ್ಕೊತಾಳೆ ಅಂದ್ಬಿಟ್ಟು ಅವ್ನು ಸುಮ್ಮನಿದ್ದು ಇಲ್ಲ ಅಂದಿದ್ರೆ ಅವನು ಜೈಲಿಂದ ಅವಳಿಗೆ ಹೇಳ್ಕೊಂಡು ಬಿಡ್ಸ್ಕೊಬತ್ತಿದ್ನ ನ್ಯಾಪ್ ಮಾತ್ರಕ್ಕೆ ಅವನಂಗೆ ಅಂದಿರೋದು ಮಾತ್ರಕ್ಕಂಗೆ ಅಂದಿರೋದು ಕಣವ ಅವನಲ್ಲಿರೋ ವರ್ಮ ಯಾರಲ್ಲೂ ಇಲ್ಲ ತಿಳ್ಕೊ ನಾನು ಹೇಳೋದು ಒಂದು ಕನಕ ಹೋಗಿ ಎಡ್ತಿಗೂ ಮಗಳು ಕೊಡೋನಕ ಕಾಟ್ವ ನಮ್ಗೇನಕ ಕೊಟ್ಟೆ ನಮ್ಗೆ ನಮ್ಮ ಕಣ್ಗೆ ಬೀಳ್ಬೇಕಾಗಿತ್ತು ಇವನು ಏನು ಹೆಚ್ಚು ಕಮ್ಮಿ ಮಾತಾಡ್ನಿಲ್ಲ ಹಂಗಾರೆ ನಾನು ಉಳ್ಕೋಬೇಕಾಗಿತ್ತು ರಾತ್ರಿ ಹಂಗೂ ಮನೆ ಕಳಂತನೂ ಜ್ಞಾನ ಅಯ್ಯೋ ಒಂದು ಹಾಸಿಗೆ ರೀ ಒಂತ ಮನೆ ಕತ್ತೀರಿ 3 ಜನ ನಾನು ಮನೆ ಕಂಡ್ರಲ್ಲಿ ಜಾಗ ಇಟ್ಕದ ಅನ್ಕೊಂಡು ನಾನು ಓದೇ ಇಲ್ಲ ಅಂದ್ರೆ ಹೋಯ್ತಿತ್ತಿಲ್ಲ ಕಣ ಸಾಯ್ತಕ್ಕ ನಾನು ನೀನು ಉಳ್ಕೋಬೇಕಾಗಿತ್ತು ಕನಕ ನೋಡ್ಬೋದಾಗಿತ್ತು ಅಯ್ಯೋ ರೂಪೇ ಬಂದದ ಕನಕ ಅವ್ವ ಅಂತ ನನ್ನ ಮಗ ಏನು ಅವ್ವ ಅಂತ ನನ್ನೇ ಕನಕ ಅವ್ವ ಹಂಗೂ ಯಾಕ ಒಂದು 2 ಸತಿಯ ಪರೀಕ್ಷೆ ಮಾಡೋಕ್ಕೆ ಅಂದ್ಬಿಟ್ಟಯ್ಯ ಅವಳುವೆ ಏನ್ರಿ ನೀವೆಯ ಅಂದರೆ ಹ್ಞೂ ಚಂದಾಗಿ ಹ್ಞೂ ಅಂತೂ ಕನಕ ಕೇಳಕ್ಕ ಅವ್ವ ನನಗೂ ಯಾರೇ ಯಾಕಾಗ ಅಂದಕ್ಷಣ ಇತ್ಲು ಕಡೆ ಹಿಂಗೆ ಹೋಗಿ ಆಗ್ಬಿಡ್ತಾ ಅವ್ವ ಹೋಗಿ ನೋಡಿದ್ರೆ ನಿಂತನಲ್ಲ ಅಷ್ಟು ಉದ್ದಕ್ಕೆ ಅಯ್ಯಪ್ಪ ಹೆಂಗಿದ್ದಾಕ ಹಂಗೇನೆ ಕನಕ ಬೆಂಕಿ ಮೇಲೆ ಮನ್ಸಿದ್ರು ಬೆಂದೋಗಿಲ್ವಲ್ಲಕ್ಕ ಯಾಕಂದ್ರೆ ಅಕ್ಕ ಸುಮ್ಕಿರಕ್ಕ ಅಲ್ಲ ಕನಕ ಹುಷಾರಿಲ್ದಾನೆ ಆ ಇದ್ದಕ್ಕಿದ್ದಂಗೆ ಸತ್ತಾಗಿರೋದು ಏನೋ ಔಷಧಿ ಕೊಡ್ದಿನ ನಾನು ಹಾಕೊಂಡಿದ್ನ ಏನಾರು ಆಗ್ಬಾರ್ದಾಗಿತ್ತಾ ಹೇಳಿ ನೀನೇ ಹಿಂಗೆ ಆಗೋದಲ್ಲ ಏನು ಸಮಸ್ಯೆ ಆಗಿದ್ದೋ ಏನೋ ಕಾಣಕ್ಕ ನಿಂಗಕ್ಕ ಈಗ ಅವೆಲ್ಲ ಚಿಂತೆಯ ಬಿಟ್ಟಾಕ್ಬಿಡು ಸೈತ್ರಕ್ಕ ಈಗ ತಾಯಿನ ನೋವು ಬಂದು ಹೇಳ್ತಾಳೆ 500 ಮೈ ಮೇಲೆ ಬಂದು ಹೇಳ್ತಾಳೆ ಏನಿದ್ರು ಸರಿಯಾ ನೀನು ಮನೆ ತಾರಿಸಿ ಗುಡಿಸಿ ಧೂಳು ದುಂಬು ಹೊಡ್ಕೊಳ್ಳಿ ಈಗ ಮಾಡಿದ್ರೆಲ್ಲ ಗಂಧ ತಂದು ಹಾಕ್ಬಿಟ್ಟು ಎಲ್ಲನೂ ಮೇಗ್ಲವೇ ನಿಲ್ಕಕ್ಕೆ ಹೋಗಬೇಡಿ ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಮನೆ ಗಂಧಲವ ಹಚ್ಬಿಟ್ಟು ಮನೆಗಿನ ಸೀಟ್ಕೊಂಡು ದೀಪ ಹಚ್ಬಿಟ್ಟು ಹೋಗಿ ನಡೀರಿ ಹೋಗದ ಅದೇನು ಅಂತ ಕೇಳೋಕ್ಕಾಯ್ತದೆ ಕಂಬ್ರಿನೂ ಚಿನ್ನುಗೂ ಹೋಗಿ ಉಟ್ಪ ಈ ಥರ 500 ಹಿಂಗಂದ್ರು ಬಾರ್ಬಾರ್ ದಿವಸ ಎಲ್ಲೂ ಹೋಗಬೇಡ ಅಂತ ಅವಳು ಪಟೇಲಪ್ಪನ ಮನೆ ಕೆಲ್ಸಕ್ಕೆ ಹೋಯ್ತಾಳಲ್ಲ ರಜಾ ಹಾಕೊಳ್ಳಿ ಇವತ್ತು ಒಂದು ದಿವಸಕ್ಕೆ ಹಂಗೆ ಅನ್ನೋದಂತೀನಿ ಕನಕ ಒಂದು ಮಾತು ಬಿಸಾಕ್ತೀನಿ ಲೋಪರ್ ಮುಂಡರ್ಗೆ ಇನ್ನೇನು ಮಾಡಾನೆ ಎಲ್ಲ ತಾವು ಅವತಾರ ಆಯಿತು ಈ ಕೆಲ್ಸಕ್ಕಿಂತಳು ಕೆಲ್ಸಕ್ಕೆ ಹೋಗೋಕ್ಕೆ ಎಲ್ಲ ಕಡೆ ಚಂಗ್ಲಾಟ ಆಡ್ಕೊಂಡು ಸುತ್ಕೊಂಡು ಬಳಸ್ಕೊಂಡು ಬಂದ್ಲು ದೇಶನೇ ಒಂದು ರೌಂಡ್ ಸುತ್ಕೊಂಡು ಬಂದ್ಬಿಟ್ಟು ಈಗ ಒಳ್ಳೆಯೊಳಂಗೆ ಆಡ್ತಾಳೆ ಒಳ್ಳೆಯವಳು ಈಗ ಒಳ್ಳೆಯಳಾಗ್ಬಿಟ್ಟವಳೆ ಮಾತು ಬಿಡಕ್ಕ ಒಂದು ಮಾತಾ ಹೇಳ್ಬಿಟ್ಟು ಬಂದ್ಬಿಡು ನೀನು ನಾಳೆ ದಿವಸಕ್ಕೆ ಹೇಳ್ನಿಲ್ಲ ಅಂತ ಯಾಕೆ ಅನ್ಸ್ಕೊಂಡು ಹೋಗೋವತ್ನಲ್ಲಿ ಹೇಳಿಯಾ ಇವತ್ತು ಹೇಳ್ಬಿಡು ಭಾನುವಾರ ದಿವಸ ಎಲ್ಲೂ ಹೋಗಬೇಡ ಅಂದ್ಬಿಟ್ಟು ಹೇಳ್ತೀನಿ ಕನಕ ಏನಂದಳು ನೋಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.